ಅಂದು 1890. ಕಾರ್ವೇರ್ ಮಾರ್ಷ್ ಎಂಬ ಬ್ರಿಟಿಷಿಗ ಕುದುರೆ ಹತ್ಕೊಂಡು ಕೊಯಮತ್ತೂರಿನಿಂದ ದಕ್ಷಿಣಕ್ಕೆ 100 ಕಿಲೋಮೀಟರ್ ದೂರಕ್ಕೆ ಬರ್ತಾನೆ. ಜೀರುಂಡೆಗಳ ಗದ್ದಲದಲ್ಲಿ ತನ್ಮಯವಾಗಿದ್ದ ಕತ್ತಲ ಅರಣ್ಯವನ್ನ ಪ್ರವೇಶಿಸ್ತಾನೆ. ಕಾಡನ್ನ ಅನ್ವೇಷಿಸಲು ಬಂದ ಆತಂಗೆ ತಾನೊಂದು ಚಕ್ರ ವ್ಯೂಹದಲ್ಲಿ ಸಿಕ್ಕಿ ಬಿದ್ದಿರೋದು ತಿಳಿಯುವಷ್ಟರಲ್ಲೇ ತಡವಾಗಿ ಹೋಗ್ಬಿಟ್ಟಿತ್ತು. 4 ಪುಟ್ಟ ಗುಡಿಸಲಿದ್ದ ಹಾಡಿ ಆತಂಗೆ ಕಾಣಿಸ್ತದೆ. ಆ ಗುಡಿಸಲಿನ ಬಳಿ 10 ಜನ ಆದಿವಾಸಿ ಜನಗಳಿದ್ರು. ಅವರು ಅದುವರೆಗೂ ನೋಡಿರದ ಕುದುರೆಯನ್ನ ನೋಡಿ ಹಾಗೂ ಈ ಮಾರ್ಷನ ಉಡುಪು ಟೋಪಿ 2 ವಿಚಿತ್ರಗಳನ್ನ ಒಮ್ಮೆಲೆ ಕಂಡು ಆ ಕುದುರೆ ಕುರುಪುಟದ ಸದ್ದಿಗೆ ಭಯಗೊಂಡು ತಮ್ಮ ಮಕ್ಕಳನ್ನ ಎಳೆದುಕೊಂಡು ದಟ್ಟ ಅರಣ್ಯದಲ್ಲಿ ಮಿಂಚಿನಂತೆ ಮಾಯವಾಗಿಬಿಡ್ತಾರೆ. ವಾಲ್ಪರೈ ಅಭಿವೃದ್ಧಿ ತಂದ ದುರಂತ. ತಮಿಳುನಾಡಿನ ಕೊಯಮತ್ತೂರು ಜಿಲ್ಲೆಯಲ್ಲಿರೋ ವಾಲ್ಪರೈ ತನ್ನ ಅಭಿವೃದ್ಧಿಯಿಂದಲೇ ತಂದ ದುರಂತವನ್ನ ಈ ಪಾಠದಲ್ಲಿ ಕೃಪಾಕರ ಸೇನಾನಿ ತಿಳಿಸಿದ್ದಾರೆ. ಗದ್ಯದ ಸಾರಾಂಶಕತೆ. ಆ ಕಾಲಘಟ್ಟ 18ನೆಯ ಶತಮಾನದ ಕೊನೆಯ ಭಾಗ. ಬ್ರಿಟಿಷರು ಭಾರತದ ತುಂಬ ಆಧಿಪತ್ಯ ಸಾಧಿಸಿದ್ದ ಸಮಯವದು. ಹಲವು ಪ್ರಾಣಿಗಳ ಜೀವ ಸಂಕುಲಗಳಿಂದ ತುಂಬಿದ ಪಶ್ಚಿಮ ಘಟ್ಟದ ಬೆಟ್ಟಗಳ ನಡುವಿನ ದಟ್ಟ ಅರಣ್ಯವೇ ಈ ವಾಲ್ಪರೈ ಕಾಡು. ಇಲ್ಲಿ ಆಕಾಶದ ಎತ್ತರಕ್ಕೆ ಮರಗಳು ಬೆಳೆದಿತ್ತು. ಸೂರ್ಯನ ಕಿರಣಗಳು ಆ ಮರಗಳನ್ನೇ ಭೇದಿಸಿಕೊಂಡು ಭೂಮಿಗೆ ತಲುಪುವಂತಹ ದಟ್ಟವಾದ ಕಾಡದು. ಅಲ್ಲಲ್ಲಿ ಹುಲ್ಲುಗಾವಲುಗಳಿರುವ ಬಯಲುಗಳಿದ್ದು 2 ಬೆಟ್ಟಗಳ ನಡುವೆ ನೀರು ಹರಿಯುವ ಶೋಲಾ ಕಾಡುಗಳವು. ಬೆಟ್ಟಗಳ ನಡುವೆ ಅಕ್ಷಾಂಶ ರೇಖಾಂಶಗಳನ್ನ ಬರದಂತೆ ಹರಿಯುವ ಹಳ್ಳ ಕೊಳ್ಳಗಳು ಅಲ್ಲಿತ್ತು. ಕತ್ತಲೆ ಕಂಡ ಎಂದು ಹೆಸರಾಗಿದ್ದ ಆಫ್ರಿಕಾದಂತೆ ಹೊರಗಿನ ಜನರಿಗೆ ಈ ಕಾಡಿನ ಪರಿಚಯನೇ ಇರಲಿಲ್ಲ. ಯಾಕಂದ್ರೆ ಈ ನಿಗೂಢ ಪ್ರದೇಶದ ಅಂತರಂಗವನ್ನ ಭೇದಿಸುವ ಸಾಹಸಿಗರ್ಯಾರು ಅಲ್ಲಿವರೆಗೂ ಆ ಸ್ಥಳಕ್ಕೆ ಬಂದಿರಲಿಲ್ಲ. ಆದರೆ ಬ್ರಿಟಿಷರು ಭಾರತಕ್ಕೆ ಆಗಮಿಸಿದ ನಂತರ ಈ ಅರಣ್ಯ ಯಾರಿಗೂ ತಿಳಿಯದ ಹಾಗೆ ಬಹಳ ದಿನ ಉಳಿಲಿಲ್ಲ ಬಿಡಿ. ಇವರುಗಳಿಗೆ ಹೊಸತನ್ನ ಶೋಧಿಸುವ ಪ್ರವೃತ್ತಿ ಆನುಷಂಗಿಕವಾಗಿ ಬಂದಿರೋ ಗುಣ ಅಲ್ವೇ. ಅಂದು 1890. ಕಾರ್ವೇರ್ ಮಾರ್ಷ್ ಎಂಬ ಬ್ರಿಟಿಷಿಗ ಕುದುರೆ ಹತ್ಕೊಂಡು ಕೊಯಮತ್ತೂರಿನಿಂದ ದಕ್ಷಿಣಕ್ಕೆ 100 ಕಿಲೋಮೀಟರ್ ದೂರಕ್ಕೆ ಬರ್ತಾನೆ. ಜೀರುಂಡೆಗಳ ಗದ್ದಲದಲ್ಲಿ ತನ್ಮಯವಾಗಿದ್ದ ಕತ್ತಲ ಅರಣ್ಯವನ್ನ ಪ್ರವೇಶಿಸ್ತಾನೆ. ಕಾಡನ್ನ ಅನ್ವೇಷಿಸಲು ಬಂದ ಆತಂಗೆ ತಾನೊಂದು ಚಕ್ರ ವ್ಯೂಹದಲ್ಲಿ ಸಿಕ್ಕಿ ಬಿದ್ದಿರೋದು ತಿಳಿಯುವಷ್ಟರಲ್ಲೇ ತಡವಾಗಿ ಹೋಗ್ಬಿಟ್ಟಿತ್ತು. ಹೆಜ್ಜೆ ಹೆಜ್ಜೆಗೂ ಸರಪಳಿ ತರ ಮರದಿಂದ ಮರಕ್ಕೆ ತೂಗು ಬಿದ್ದಿದ್ದ 100 ಬಳ್ಳಿಗಳನ್ನ ಸರಿಸ್ಕೊಂಡು ಹೋಗೋದೇ ಆತಂಗೆ ಸವಾಲಾಗ್ಬಿಟ್ಟಿತ್ತು. ದಾರಿ ಸಾಗದೆ 1-2 ರಾತ್ರಿ ಕಳೆದ ಮೇಲೆ ಕುದುರೆ ಮೇಲೆ ಹೇರ್ಕೊಂಡು ಬಂದಿದ್ದ ಎಲ್ಲ ಆಹಾರ ಮುಗ್ದೋಯ್ತು. ಹಿಂದಿರುಗಿ ಹೋಗೋ ದಾರಿ ಕೂಡ ಸಿಕ್ತಿಲ್ಲ. ತನ್ನ ಹುಚ್ಚು ಸಾಹಸ ಇಷ್ಟು ಗಂಭೀರ ಸ್ವರೂಪ ತಾಳ್ತದೆ ಅಂತ ಆತಂಕ ಗೊತ್ತಿರಲಿಲ್ಲ. ಎದುರಾದ ಸವಾಲುಗಳನ್ನು ಎದುರಿಸ್ಕೊಂಡು ಕುಗ್ಗದೆ ಹೋದ ಮಾರ್ಷ್ಗೆ ಜನರು ಓಡಾಡಿ ಸವೆದಂತಿದ್ದ ಕಿರುದಾರಿಯೊಂದು ಕಾಣಿಸ್ತದೆ. ಅದೇ ಜಾಡನ್ನ ಹಿಡ್ಕೊಂಡು ಹೋದಾಗ 4 ಪುಟ್ಟ ಗುಡಿಸಲಿದ್ದ ಹಾಡಿ ಆತಂಗೆ ಕಾಣಿಸ್ತದೆ. ಆ ಗುಡಿಸಲಿನ ಬಳಿ 10 ಜನ ಆದಿವಾಸಿ ಜನಗಳಿದ್ರು. ಅವರು ಅದುವರೆಗೂ ನೋಡಿರದ ಕುದುರೆಯನ್ನ ನೋಡಿ ಹಾಗೂ ಈ ಮಾರ್ಷನ ಉಡುಪು ಟೋಪಿ 2 ವಿಚಿತ್ರಗಳನ್ನ ಒಮ್ಮೆಲೆ ಕಂಡು ಆ ಕುದುರೆ ಕುರುಪುಟದ ಸದ್ದಿಗೆ ಭಯಗೊಂಡು ತಮ್ಮ ಮಕ್ಕಳನ್ನ ಎಳೆದುಕೊಂಡು ದಟ್ಟ ಅರಣ್ಯದಲ್ಲಿ ಮಿಂಚಿನಂತೆ ಮಾಯವಾಗಿಬಿಡ್ತಾರೆ. ತನ್ನ ಸಾಹಸ ಯಾತ್ರೆಯನ್ನ ಹೇಳಿಕೊಳ್ಳಲಿಕ್ಕೆ ಕುದುರೆ ಬಿಟ್ರೆ ಮಾರ್ಷ್ಗೆ ಬೇರೆ ಯಾರೂ ಇಲ್ಲ. ಏನು ಮಾಡಲಾರದ ಸ್ಥಿತಿಯಲ್ಲಿದ್ದ ಮಾರ್ಷ್ಗೆ ಒಂದು ಗುಡಿಸಲಿನಿಂದ ಏನೋ ಸದ್ಬಂದಂತೆ ಕೇಳಿಸ್ತು. ಆ ಕಡೆ ನೋಡ್ತಾನೆ. ಒಬ್ಬ ಕಟ್ಟು ಮಸ್ತಾದ ಆದಿವಾಸಿ ಒಬ್ಬ ಈತನ ಬಳಿಗೆ ನಡ್ಕೊಂಡು ಬರ್ತಿದ್ದಾನೆ. ಅವನ ಮುಖದಲ್ಲಿ ಮಾರ್ಷ್ಗೆ ಧೈರ್ಯ ಕಾಣಿಸ್ತದೆ. ಆದ್ರಿಂದ ಆತನಿಗೆ ಸ್ನೇಹದ ಸನ್ನೆಯನ್ನ ಪ್ರಕಟಿಸ್ತಾನೆ. ಅವನು ಕೂಡ ಪ್ರತಿಕ್ರಿಯಿಸ್ತಾನೆ. ಇವರಿಬ್ಬರು ಸ್ನೇಹಿತರಾಗಿ ತೆರೆದ ಗುಡಿಸ್ಲಲ್ಲಿ ಆ ರಾತ್ರಿ ಅಲ್ಲೇ ಬಿಡಾರ ಹಾಕ್ತಾರೆ. ಈ ಮಾರ್ಷ್ಗೆ ಪರಿಚಯವಾದ ಆದಿವಾಸಿಯೇ ಪುಣಚ್ಚಿ. ಈತನ ಸಹಾಯದಿಂದಲೇ ಮಾರ್ಷ್ ಅರಣ್ಯವನ್ನೆಲ್ಲ ಅನ್ವೇಷಿಸ್ತಾನೆ. ಆ ಪ್ರಕೃತಿ ಸೌಂದರ್ಯಕ್ಕೆ ಮನಸೋತು ಈ ಪುಣಚ್ಚಿಯ ಸಹಾಯದಿಂದ ಸ್ಥಳೀಯ ಆದಿವಾಸಿಗಳ ವಿಶ್ವಾಸವನ್ನ ಸಂಪಾದಿಸಿ ಆ ಇಡೀ ಪ್ರದೇಶದ ನಕ್ಷೆಯನ್ನ ತಯಾರಿಸ್ತಾನೆ. ಅದರ ಜೊತೆಗೆ ಆಗ ತಾನೇ ಭಾರತಕ್ಕೆ ಪರಿಚಯವಾಗಿದ್ದ ಚಹಾ ಗಿಡಗಳನ್ನ ತಂದು ಅಲ್ಲಿ ನಡೆಸ್ತಾನೆ. ಮುಂದೆ ವಾಲ್ಪರೈ ಅವನತಿಗೆ ಈ ಚಹಾ ಗಿಡಗಳೇ ಸಾಕ್ಷಿಯಾಗಿ ಬಿಡ್ತವೆ. ಕಾಡಿನಲ್ಲಿರೋ ಮರಗಳನ್ನ ಕಡಿತಾ ಚಹಾ ಗಿಡಗಳನ್ನ ಬೆಳೆಸ್ತಾ ಆ ತೋಟವನ್ನ ನೋಡ್ಕೊಂಡು ಸಂತೋಷ ಪಡ್ತಾನೆ. ಮಾರ್ಚ್ 1934ರಲ್ಲಿ ಸತ್ತೋಗ್ಬಿಡ್ತಾನೆ. ಸ್ವಾತಂತ್ರ್ಯ ನಂತರ ಈ ಚಹಾ ತೋಟಗಳು ಕೈಗಾರಿಕೋದ್ಯಮಿಗಳನ್ನ ಕೈಬೀಸಿ ಕರೆಯುತ್ತೆ. ಗಗನದೆತ್ತರಕ್ಕೆ ಬೆಳೆದಿದ್ದ ಮರಗಳನ್ನೇ ಕಡಿದು ಬಿಡ್ತಾರೆ. ಆ ಮರದ ದಿಮ್ಮಿಗಳನ್ನ ಕೊಂಡ್ಕೊಳ್ಳಿಕ್ಕೆ ಕಾಂಟ್ರಾಕ್ಟರ್ಗಳು ಅಲ್ಲಿಗೆ ಬರ್ತಾರೆ. ಫಲವತ್ತಾಗಿರೋ ಆ ಭೂಮಿಯಲ್ಲಿ ರಸ್ತೆ ನಿರ್ಮಾಣ ಆಗುತ್ತೆ. ಹೊಗೆ ಬರೋ ಗಡಗಡ ಸದ್ ಮಾಡೋ ಲಾರಿ ಮತ್ತು ಟ್ರ್ಯಾಕ್ಟರ್ಗಳು ಅಲ್ಲಿ ಓಡಾಡ್ಲಿಕ್ಕೆ ಪ್ರಾರಂಭಿಸ್ತವೆ. ನಿಶಬ್ದತೆ ನಾಶವಾಗಿ ನಿರುದ್ಯೋಗ ಸಮಸ್ಯೆಗೆ ಸಂಜೀವಿನಿ ಅಂತಿದ್ದ ಈ ಕೆಲಸಕ್ಕೆ ಸರ್ಕಾರವೇ ಪ್ರೋತ್ಸಾಹ ನೀಡಿಬಿಡುತ್ತೆ. ಈಗ ಇಡೀ ವಾಲ್ಪರೈ ಹಸಿರು ಕಂಬಳಿ ಹೊತ್ಕೊಂಡು ಮಲಗಿದಂತೆ ಕಾಣಿಸ್ತಿದೆ. ಕಣ್ಣು ಕಾಣೋವರೆಗೂ ಚಹಾ ತೋಟಗಳೇ.
ಈ ವಾಲ್ಪರೈ ನಿರುದ್ಯೋಗ ಸಮಸ್ಯೆಯನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿದೆ, ಆದರೆ ಹಿಂದಿನ ಕಾಡಿನ ಸೊಬಗನ್ನ ಸಂಪೂರ್ಣವಾಗಿ ನಾಶಪಡಿಸ್ಬಿಟ್ಟಿದೆ. ಈ ಅಭಿವೃದ್ಧಿ ಅಲೆಯಲ್ಲಿ ಬಹಳ ವರ್ಷಗಳಿಂದಲೂ ಕಾಡಿನಲ್ಲಿ ವಾಸಿಸುತ್ತಿದ್ದ ಈ ಸಿಂಹಬಾಲದ ಕೋತಿಗಳ ನೆಲೆಯೇ ಧ್ವಂಸವಾಗಿ ಹೋಯಿತು. ಕಾಡಿನಲ್ಲೆಲ್ಲ ತುಂಬಿ ತುಳುಕ್ತಿದ್ದ ಈ ಸಿಂಹಬಾಲದ ಕೋತಿಗಳು 2000ಕ್ಕೆ ಬಂದ್ಬಿಟ್ಟಿವೆ. ಅಪರೂಪದ ಈ ಪ್ರಾಣಿಗಳ ಜೊತೆಗೆ ಇತರ ಪ್ರಾಣಿಗಳ ಅವನತಿಯ ದಿನಗಳೂ ಬಂದ್ಬಿಟ್ಟಿವೆ. ಆದರೆ ಅವುಗಳ ರಕ್ಷಣೆಗೂ ಕಾಲ ಮೀರಿ ಹೋಗಿತ್ತು. ಈ ವಾಲ್ಪರೈ ಮಧ್ಯದಲ್ಲೇ ಪುದುದೋಟಂ ಎಂಬ ಒಂದು ತೋಟ ಇದೆ. ಇದು ಸುಮಾರು 400 ಎಕರೆ ಪ್ರದೇಶ. ತೋಟವನ್ನ ಸಿಳಿರುವಂತೆ ಡಾಂಬರು ರಸ್ತೆಯನ್ನ ಇಲ್ಲಿ ಹಾಕಲಾಗಿದೆ. ಇದು ದೂರಕ್ಕೆ ಮಾಗಿದ ಗಾಯದ ಕಲೆಯಂತೆ ಕಾಣಿಸ್ತಿದೆ. ನೆಲೆ ತಪ್ಪಿದ 30 ಸಿಂಹಬಾಲದ ಕೋತಿಗಳು ಇಲ್ಲಿ ಆಶ್ರಯ ಪಡ್ಕೊಂಡಿವೆ. ಯಾವತ್ತು ಭೂಮಿಯ ಮೇಲೆ ಓಡಾಡದ ಈ ಕೋತಿಗಳು ಮರ ಕಡಿದ ಕಾರಣ ಮರದಿಂದ ಮರಕ್ಕೆ ಹಾರಲಾರದೆ ಭೂಮಿಯ ಮೇಲೆ ನಡೆದು ರಸ್ತೆ ದಾಟುವಾಗ ವಾಹನಗಳಿಗೆ ಸಿಲುಕಿ ಅಂಗವಿಕಲಗೊಳ್ತಿವೆ. ಇವುಗಳಿಗೆ ದಯಾಮೃತವನ್ನು ನೀಡಲು ಕಾನೂನಿಗೂ ಕೂಡ ಅವಕಾಶ ಇಲ್ಲ. ಯಾಕಂದ್ರೆ ಇವು ಅಳಿವಿನ ಅಂಚಿನಲ್ಲಿರುವ ಕೆಂಪು ಪಟ್ಟಿಗೆ ಸೇರಿರೋ ಪ್ರಾಣಿಗಳು. ಬೇರೆಡೆ ಸ್ಥಳಾಂತರ ಮಾಡಲಿಕ್ಕೆ ಹೋದ್ರೆ ಅಲ್ಲೂ ಕೂಡ ಹೆಚ್ಚು ಸಾವು ನೋವುಗಳು ಸಂಭವಿಸ್ತವೆ. ಹಾಗಾಗಿ ವಿಜ್ಞಾನಿಗಳು ಮತ್ತು ಅರಣ್ಯ ಇಲಾಖೆಯವರು ಏನೂ ಮಾಡಲಾರದ ಸ್ಥಿತಿಯಲ್ಲಿದ್ದಾರೆ. ಬದುಕುಳಿಯಲು ಈ ಪ್ರಾಣಿಗಳು ಊರಿನಂಗಳದ ಕಸದ ತೊಟ್ಟಿಯಲ್ಲಿ ಆಹಾರ ಹುಡುಕ್ತಾ ಬದುಕು ಸಾಗಿಸ್ತಿವೆ. ಈ ವಾಲ್ಪರೈ ಅಭಿವೃದ್ಧಿ ಸಮಸ್ಯೆ ಕೇವಲ ಸಿಂಹಬಾಲದ ಕೋತಿಗಳಿಗಷ್ಟೇ ಸೀಮಿತವಾಗಿರಲಿಲ್ಲ. ವಾಣಿಜ್ಯ ವ್ಯವಹಾರದ ದೃಷ್ಟಿಯಿಂದಲೂ ಇದು ತತ್ತರಿಸ್ತಿತ್ತು. ಯಾಕಂದ್ರೆ ವಿಶ್ವ ಮಾರುಕಟ್ಟೆಯಲ್ಲಿ ಚಹಾ ಬೇಡಿಕೆ ಕಡಿಮೆಯಾಗೋಯ್ತು, ರಫ್ತು ಇಳಿಮುಖವಾಯಿತು, ಚಹಾ ತೋಟಗಳು ನಷ್ಟಕ್ಕೆ ಸಿಲುಕೊಂಡು. ತೋಟದ ಮಾಲೀಕರು ಖರ್ಚು ಕಡಿಮೆ ಮಾಡಲಿಕ್ಕೆ ಜನರು ಮಾಡ್ತಿದ್ದ ಕೆಲಸಗಳಿಗೆ ಯಂತ್ರಗಳನ್ನ ತಗೊಂಡು ಬರ್ತಾರೆ. ಇದರಿಂದ ಕೆಲಸ ಕಳ್ಕೊಂಡ ಕಾರ್ಮಿಕರು ಕೆಂಪು ಬಾವುಟಗಳನ್ನ ಹಿಡ್ಕೊಂಡು ಹೋರಾಟಕ್ಕೆ ಸಜ್ಜಾಗ್ತಾರೆ. ಹಾಗಾಗಿ ವಾಲ್ಪರೈನಲ್ಲಿ ಹಿಂದೆ ಇದ್ದ ಪ್ರಶಾಂತತೆ ಇಲ್ಲ. ಕಾಡನ್ನ ಸೀಳಿ ಕಿರುಚುತ್ತಿದ್ದ ಸಿಂಹಬಲದ ಕೋತಿಗಳ ಕೇಕೆಗಳಿಲ್ಲ. ಬದಲಾಗಿ ಯಂತ್ರಗಳ ಕರ್ಕಶ ಸದ್ದು, ದಿನನಿತ್ಯ ಕಾರ್ಮಿಕರ ಮೆರವಣಿಗೆ, ಪ್ರತಿಭಟನೆ, ಘೋಷಣಾ ಧ್ವಜಗಳು ಮತ್ತು ಧ್ವನಿಗಳು ತುಂಬಿ ತುಳುಕಾಡ್ತಿವೆ. ಪ್ರತಿಭಟಿಸಬೇಕಿದ್ದ ಸಿಂಹಬಲದ ಕೋತಿಗಳು ಎಲ್ಲೋ ಅಡಗಿ ಕುಳಿತುಕೊಂಡಿವೆ. ಮನುಷ್ಯರ ಸುಳಿವೇ ಇಲ್ಲದ ಈ ವಾಲ್ಪರೈ ಈಗ 1,00,000ಕ್ಕೂ ಮೀರಿದ ಜನಸಂಖ್ಯೆಯನ್ನು ಹೊಂದಿದೆ. ಅವರದ್ದೇ ಸದ್ದು, ಅವರದ್ದೇ ಸಮಸ್ಯೆ, ಅವರದ್ದೇ ಗಜಿಬಿಜಿ. ಇಂತಹ ಸನ್ನಿವೇಶಗಳಲ್ಲೂ ಹಾಡುವ ಹಕ್ಕಿಗಳಾದ ವಿಷಲಿಂಗ್ ಥ್ರಶ್ಗಳು ಬದುಕುಳಿಯುವ ಛಲ ಇಟ್ಕೊಂಡಿವೆ. ಇವುಗಳ ಬದುಕಿಗೆ ಕಲ್ಲು ಬಂಡೆಗಳ ನಡುವೆ ನುಸುಳಿ ಹರಿತಿದ್ದ ಸ್ವಚ್ಛ ನೀರಿನ ಹಳ್ಳ ಕೊಳ್ಳಗಳೇ ಆಧಾರ ಆಗಿದ್ದು. ಆದರೆ ಈಗ ಜಲಪಾತಗಳು ಕೊಳಚೆ ನೀರಿನ ಚರಂಡಿಯಾಗಿವೆ. ಆದರೂ ಕೂಡ ಈ ಹಕ್ಕಿಗಳು ಮುಂಜಾನೆ ಬೇಗನೆ ಎದ್ದೇಳ್ತವೆ, ರಾಗವಾಗಿ ಹಾಡ್ತವೆ. ಹಾಡುವುದನ್ನು ಮಾತ್ರ ಇವು ಬಿಟ್ಟಿಲ್ಲ. ಏಕೆಂದರೆ ಹಾಡುವುದು ಅವುಗಳಿಗೆ ಅನಿವಾರ್ಯ ಕರ್ಮ. ಈ ಮಾನವನ ಅಭಿವೃದ್ಧಿ ಹುಟ್ಟಿನಲ್ಲೇ ದುರಂತದ ಬೀಜಗಳನ್ನ ಅಡಗಿಸಿಕೊಂಡಿರುತ್ತೆ. ಈ ಬೀಜಗಳು ಸದ್ದಿಲ್ಲದೆ ಬರ್ತಿರ್ತವೆ. ಪ್ರಗತಿ ಹೆಚ್ಚಿದಂತೆ ಇವು ಚಿಗುರೊಡೆದು ತನ್ನ ವಿರಾಟದ ದುರಂತ ಪ್ರದರ್ಶನಕ್ಕೆ ಸಜ್ಜಾಗ್ಬಿಡ್ತವೆ. ಈ ದುರಂತದ ಕಾವು ಮುಟ್ಟುವ ವೇಳೆಗೆ ಮತ್ತೆಂದು ಹಿಂದಕ್ಕೆ ಬರಲಾರದ ಹಂತ ತಲುಪಿಬಿಟ್ಟಿರುತ್ತೆ. ನಾಗರಿಕತೆಯ ಉನ್ನತಿಯ ಆದರ್ಶದೊಡನೆ ಆರಂಭವಾಗೋ ಅಭಿವೃದ್ಧಿ ಮನುಕುಲದ ನಾಶಕ್ಕೆ ಕಾರಣ ಆಗುತ್ತೆ. ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರಕೃತಿಯ ಮೇಲೆ ಅತ್ಯಾಚಾರವೆಸಗಿದ ಜನಾಂಗಕ್ಕೆ ಏನೂ ತೊಂದರೆ ಆಗಲ್ಲ ಬಿಡಿ. ಆದರೆ ಇದಕ್ಕೆ ಸಂಬಂಧವೇ ಇಲ್ಲದ ಮುಂದಿನ ಜನಾಂಗದವರಿಗೆ ಮತ್ತು ಇತರ ಜೀವ ಸಂಕುಲಗಳಿಗೆ ಇದರ ಶಾಪ ತಟ್ಬಿಡುತ್ತೆ. ಇಂತಹ ದುರಂತಕ್ಕೆ ಈ ವಾಲ್ಪರೈ ಅರಣ್ಯ ಜ್ವಲಂತ ಸಾಕ್ಷಿಯಾಗಿದೆ. ಈ ಅರಣ್ಯ ಒಂದು ಉದಾಹರಣೆ ಮಾತ್ರ. ಇಂತಹ ಹಲವಾರು ಕಾಡುಗಳು ರಾಷ್ಟ್ರದಲ್ಲಿ ಸಿಗ್ತದೆ. ನಾವುಗಳು ಮುಂದಿನ ಜನಾಂಗದವರಿಗೆ ಏನನ್ನೂ ನೀಡ್ತಿಲ್ಲ. ಆದರೂ ಪರಿಶುದ್ಧವಾದ ನೀರು, ಮಲಿನಗೊಳ್ಳದ ಗಾಳಿ, ಸ್ವಚ್ಛ ಸಮುದ್ರ, ನೀಲಿ ಆಕಾಶಗಳನ್ನ ಬಿಟ್ಟೋಗ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅಲ್ವೇ? ನಾವು ನೀವೆಲ್ಲ ಈ ಮಾತಿಗೆ ಬದ್ಧರಾಗಿರಬೇಕು. ಇದು ಮನುಕುಲದ ಮತ್ತು ನಮ್ಮ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ತೋರೋ ಕನಿಷ್ಠ ಕಳಕಳಿ ಮತ್ತು ಸೌಜನ್ಯ. ಇದಿಷ್ಟು ಈ ಗದ್ಯದ ಸಾರಾಂಶಕತೆ. ಇದೇ ರೀತಿಯ ಇನ್ನಿತರ ಪಟ್ಟಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದ ಗಂಟೆ ಗುರುತನ್ನು ಒತ್ತಿ. ಸಿಗೋಣ ಮತ್ತೆ. ನಮಸ್ಕಾರ.